ರಾಕಿ ಅಂದ್ರೆ ಅವನೊಂಥರ ನಗು ಮುಖ ಯಾವಾಗ್ಲೂ. ಅವನು ಇತ್ತೀಚೆಗಷ್ಟೇ ಒಂದು 6 ತಿಂಗಳಿಂದ ಅವನಿಗೊಂದು ಸಣ್ಣ ಆಕ್ಸಿಡೆಂಟ್ ಆಗಿ ಮುಖ ಎಲ್ಲ ಸ್ವಲ್ಪ ಫ್ರಾಕ್ಚರ್ ಆಗಿತ್ತು. ಅವತ್ತು ಕೂಡ ನಾವು ಹಾಸ್ಪಿಟಲ್ಗೆ ಹೋದಾಗ ನಾವ್ ಅಳ್ತಿದ್ವಿ ಹೊರತು ಅವನು ಅಳ್ತೇ ಇಲ್ಲ, ಅವನು ನಗ್ತಾನೆ ಇದ್ದ. ನೀವು ಹೋಗಿ ಚಿಲ್ ಮಾಡೆ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಕಣೆ ಲೈಫಲ್ಲಿ ಅಂತ ನಾನು ಯಾವಾಗ್ಲೂ. ನನ್ನ ಸ್ವೀಟೆಸ್ಟ್ ಫ್ರೆಂಡ್ ಅವನು. ನಾನು ಯಾವಾಗ್ಲೂ ಸ್ವೀಟು ಅಂತ ಕರಿತಾ ಇದ್ದ. ನನ್ಗಿಂತ ಏಜಲ್ಲಿ ದೊಡ್ಡವನು, ಆದ್ರೂ ಅವನು ಆ ಕುಳ್ಳಕ್ಕೆ ಆ ರೀತಿ ಇದ್ದಿದ್ರಿಂದ ನಾನು ಅವನ್ನ ತುಂಬಾ ಮುದ್ದಾಗಿ ಸ್ವೀಟು ಅಂತ ಕರಿತಾ ಇದ್ದೆ. ಈಸ್ ಲೈಕ್, ಯಾರು ನಮ್ಮ ಸೆಟ್ಟಲ್ ಆಗಲಿ, ನಮ್ಮ ಈ ಕಲಾವಿದರ ಯಾರಾದರೂ ಆಗಲಿ, ಯಾರಾದರೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ಹೋಗಿ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡೋನು. ಅವನು ಯಾವತ್ತು ಅವನ ಕಷ್ಟನ ಅವ್ನು ಯಾರ ಹತ್ರ ಹೇಳ್ಕೊಂಡವನೆಲ್ಲ, ನಮ್ಮ ಹತ್ರ ಎಲ್ಲ ಕಷ್ಟ ಕೇಳೋನು, ನಮ್ಮನ್ನು ನಗ್ಸೋನು, ಚಿಲ್ ಮಾಡ್ರೆ ಅಂತ ಅಂದ್ಬಿಟ್ಟು ಎಲ್ಲ. ಅವನು ಇದ್ದಿದ್ದ ಕಡೆ ನಗು ಅಷ್ಟೇ, ನಗು ಬಿಟ್ರೆ ಬೇರೆ ಯಾವತ್ತು ನಾನು ಅವನು ಹತ್ತಿದ್ದು ನೋಡಿಲ್ಲ. ಅವನು ಈ ಸ್ಥಿತಿಯಲ್ಲಿ ಅವನು ಊರಿಗೆಲ್ಲ ಕರಿಯೋನು, ಬನ್ನಿ ನಮ್ಮೂರ ಹತ್ರ ಬೀಚೆಲ್ಲ ಇದ್ದೆ, ಗಮ್ಮತ್ ಮಾಡುವ, ಚೆನ್ನಾಗಿರುತ್ತೆ ಅಂತ. ಬರ್ತೀನಿ ಆದ್ರೆ ನಾವು ಯಾವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಅವನ್ ದೊಡ್ಡ ಆಸೆ ಅಂದ್ರೆ ಅವ್ನ ತಂದೆ ಕೂಡ ಇಲ್ಲ, ತಂಗಿ ಮದ್ವೆ ಮಾಡ್ಬೇಕು. ಅವ್ನ್ ಪಾಪ ನನಗೆ ಗೊತ್ತಿರ್ಲಿಲ್ಲ, ಇದು ನನಗೆ ರೀಸೆಂಟ್ ಆಗಿ ಗೊತ್ತಾಗಿದ್ದು. ಅವನು ವಿನ್ನಿಂಗ್ ಅಮೌಂಟ್ ಕೂಡ ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ವಿನ್ ಆದ ಅಮೌಂಟ್ ಕೂಡ ಅವನ ತಂಗಿ ಮದ್ವೆಗೆ ಅಂತ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ದ. ಅವನ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕಷ್ಟೆ.